ಮಾವಿನ ಹಣ್ಣಿನ ಸೀಸನ್. ಈಗಂತೂ ಮಾವಿನ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ವ್ಯಾಪಾರಸ್ಥರು ಮಾವಿನ ಹಣ್ಣಿಗೆ ವಿಷ ಕಲರ್ ಬಳಸಿ ಹಣ್ಣು ಮಾಡಿ ಮಾರಾಟ ಮಾಡ್ತಾರೆ. ಈ ಮಾವನ್ನ ತಿಂದ್ರೆ ಅದಕ್ಕೆ ಸಿಂಪಡಿಸಿರುವ ರಾಸಾಯನಿಕ ನಿಮ್ಮ ದೇಹ ಸೇರಿ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ. ಮಾವು ಹಣ್ಣಾಗಲು ಇಥೆಫಾನ್ ಹಾರ್ಮೋನ್ ಸ್ಪ್ರೇ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋವನ್ನೊಮ್ಮೆ ನೋಡಿ. ಹಸಿರು ಮಾವಿನ ಹಣ್ಣುಗಳಿಗೆ ಇಥೆಫಾನ್ ಹಾರ್ಮೋನ್ ಸಿಂಪಡಿಸಿ ಬೇಗ ಹಣ್ಣಾಗಿಸಲಾಗ್ತಿದೆ. ಈ ಇಥೆಫಾನ್ ಮಾವಿನೊಳಗೆ ಪ್ರವೇಶವನ್ನ ಮಾಡಿ ಎಥಿನಿಲ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಈ ಅನಿಲವು ಹಣ್ಣಿನ ಬಣ್ಣ ಬದಲಾವಣೆ ಮತ್ತು ಹಣ್ಣಾಗುವಿಕೆಯನ್ನ ವೇಗಗೊಳಿಸುತ್ತೆ. ಹಸಿರು ಬಣ್ಣದ ಮಾವಿನ ಹಣ್ಣುಗಳು ಕೇವಲ 24 ಗಂಟೆಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸರ್ಕಾರದ ನಿಯಮಗಳ ಪ್ರಕಾರ ಇಂತಹ ರಾಸಾಯನಿಕಗಳ ಬಳಕೆಗೆ ನಿರ್ದಿಷ್ಟ ಮಾರ್ಗಸೂಚಿಗಳಿವೆ. ಸಿಂಪಡಣೆಯ ನಂತರ ನಿರ್ದಿಷ್ಟ ಅವಧಿ ಕಳೆದ ಬಳಿಕವೇ ಹಣ್ಣುಗಳನ್ನ ಕಟಾವು ಮಾಡಿ ಮಾರಾಟ ಮಾಡಬೇಕು. ಇದನ್ನ ಫ್ರೀ ಹಾರ್ವೆಸ್ಟ್ ಇಂಟರ್ವಲ್ ಅಥವಾ PHI ಅಂತ ಕರೆಯಲಾಗುತ್ತೆ. ಆದ್ರೆ ಕೆಲವೆಡೆ ಈ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಇದನ್ನ ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಅಥವಾ ಮರುದಿನವೇ ಹಣ್ಣುಗಳನ್ನ ಮಾರುಕಟ್ಟೆಗೆ ತರ್ತಿದ್ದಾರೆ. ಇದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಮಾರುಕಟ್ಟೆಯಲ್ಲಿ ಒಂದೇ ಬಣ್ಣ, ಒಂದೇ ಗಾತ್ರ ಹಾಗೂ ಅತಿಯಾದ ಹೊಳಪು ಹೊಂದಿರುವ ಹಣ್ಣುಗಳ ಬಗ್ಗೆ ಗ್ರಾಹಕರು ಎಚ್ಚರಿಕೆ ವಹಿಸುವುದು ಒಳ್ಳೆಯದು. ಇನ್ನು ಮಾವಿನ ವ್ಯಾಪಾರಿಗಳು ಆಹಾರ ಸುರಕ್ಷತಾ ಮಾನದಂಡಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ ಅಂತ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಇಲಾಖೆಗಳು ಪರಿಶೀಲನೆಯನ್ನ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಹಕರು ಆಗ್ರಹಿಸಿದ್ದಾರೆ.